ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮದ್ವೆ ಮಾಡ್ಕೊಂಡಿದೀವಿ ಅಂತ ಹೇಳಿದ ತಕ್ಷಣ ಅವರು ಕೋಪ ಬರೋದು ಸಹಜನೇ. 4 ಮಾತನ್ನೋದು ಅವ್ರ ಹಕ್ಕು. ತಲೆ ತಗ್ಗಿಸ್ಕೊಳ್ಳೋದು ನಮ್ಮ ಧರ್ಮ. ಅಲ್ಲಿ ಏನು ನಡೆದ್ರೂ ನಾನು ಮೌನವಾಗಿರ್ತೀನಿ. ನೀವು ಆ ವಿಷಯದ ಬಗ್ಗೆ ಯೋಚನೆ ಮಾಡಬೇಡಿ. ಮನೆಯವರೆಲ್ಲರೂ ನನ್ನ ಅರ್ಥ ಮಾಡಿಕೊಂಡು ಒಪ್ಕೊಳ್ಳೋ ಹಾಗೆ ನಾನು ನಡ್ಕೋತೀನಿ. ಅತ್ತೆ ಮತ್ತು ಮಾವನ್ನ ದೇವರಿಗೆ ಸಮಾನವಾಗಿ ನೋಡ್ಕೊತೀನಿ. ನಿನ್ನ ಒಳ್ಳೆತನಕ್ಕೆ ನನ್ನ ಮನೆ ಪರಿಸ್ಥಿತಿ ಮಧ್ಯೆ ತುಂಬ ದೂರ ಇದೆ. ಒಂದು ಕಡೆ ನಿನ್ನ ಜಾತಕ ಹೊಂದಾಣಿಕೆ ಆಗ್ತಿಲ್ಲ ಅನ್ನೋ ಭಯ, ಮತ್ತೊಂದು ಕಡೆಯಲ್ಲಿ ನನ್ನ ನಿಶ್ಚಿತಾರ್ಥಕ್ಕೆ ಏರ್ಪಾಡು ನಡೀತಿದೆ ಅನ್ನೋ ಭಯ. ನನ್ನ ಮಾನಸಿಕ ಸಂಘರ್ಷದ ಬಗ್ಗೆ ನಿನ್ನ ಹತ್ರ ಹೇಳ್ಕೊಂಡ್ರೆ ನೀನು ತಡ್ಕೊಳ್ಳಲ್ಲ ಅವನಿ, ತಡ್ಕೊಳ್ಳಲ್ಲ. ಏನ್ ಹಾಗೆ ನೋಡ್ತಿದ್ದೀರಾ? ಏನೂ ಇಲ್ಲ. ಯಾವ ಥರ ಪರಿಸ್ಥಿತಿ ಬಂದರೂ ಎದುರಿಸೋಣ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಆರ್ ಯು ಓಕೆ? ಪಂಚರ್ ಆಯ್ತು ಅನ್ಸುತ್ತೆ. ಹತ್ರದಲ್ಲಿ ಯಾವ ಅಂಗಡಿನೂ ಕಾಣಿಸ್ತಾ ಇಲ್ಲ. ನಿನಗೆ ಬಿಸಿಲು ತಾಗತ್ತೆ ಅವನಿ. ಜೀವನ ಪೂರ್ತಿ ನಂಗೆ ನೆರಳು ಕೊಡ್ತೀರಾ. ನಿಮ್ಗೋಸ್ಕರ ಬಿಸಿಲಲ್ಲಿರೋದು ಆನಂದನೇ. ಗಂಡನಿಗೋಸ್ಕರ ಸೀರೆ ಸರ್ಗನ ಕೊಡೆ ಮಾಡಿದೀಯಾ. ಹೇಳೋದಕ್ಕೆ ಚಿಕ್ಕ ವಿಷಯ ಅನಿಸಿದ್ರು ನೆನ್ಪಿಟ್ಕೊಳ್ಳೋದಕ್ಕೆ ತುಂಬ ದೊಡ್ಡದು. ಐ ಆಮ್ ಸೋ ಲಕ್ಕಿ ಅವನಿ.
ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ ಶುರುವಾಗಿದೆ ಕೋರಿದೆ ಪ್ರೀತಿ ಕಾಣಿಕೆ ಮತ್ತೆ ಮತ್ತೆ ಮನಸ್ಸು ಶರಣಾದ ಹಾಗಿದೆ ಹೊರಡೋಣವಾ? ಬಯಸಿದೆ ಸಲುಗೆ ಇರಬೇಕು ಜೊತೆಯಾಗಿ ನಿನ್ನಲ್ಲಿ ಮಿಂಚುತ್ತಿದೆ ಮಿಂಚುತ್ತಿದೆ ನಿನ್ನಿಂದ ಕನಸೆಲ್ಲ ಹೆಚ್ಚುತ್ತಿದೆ ಮಿಂಚುತ್ತಿದೆ ಮಿಂಚುತ್ತಿದೆ ಇದಕ್ಕೆ ಬಿರುಸಾಗಿ ಬಂತು ಕರೆ ಅಮ್ಮಮ್ಮ, ಏನಮ್ಮ? ನಾನಂದ್ರೆ ನಿಂಗೆ ಇಷ್ಟ ಇಲ್ಲ ಅಲ್ವಾ? ಯಾಕಮ್ಮ ಹಾಗೆ ಹೇಳ್ತಿದ್ಯಾ? ಇಷ್ಟ ಇದ್ದಿದ್ರೆ ನನ್ನನ್ನ ಶ್ರೀಕರ್ ಮಾವನ್ ಕೊಟ್ಟು ನೀನೇ ಮದುವೆ ಮಾಡಿಸ್ತಿದ್ದೆ. ನಾನು ಇಷ್ಟ ಇಲ್ದೇ ಇರೋದಕ್ಕೆ ನನ್ನನ್ನ ದೂರ ಮಾಡ್ತಿದ್ಯಾ. ಅರ್ಥ ಮಾಡ್ಕೋಬೇಕಾಗಿರೋ ನಿಮ್ಮಮ್ಮನ್ಗೆ ನನ್ನ ನೋವು ಅರ್ಥ ಆಗ್ತಿಲ್ಲ. ನಿನ್ನ ವಯಸ್ಸೇನೋ ನನ್ನ ಮನಸ್ಸು ಪಡೋ ವೇದನೆನ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಲಿಲ್ಲ. ನೀವೆಲ್ರೂ ನನ್ನ ಪ್ರಾಣನಮ್ಮ. ಬೇರೆ ವಿಷಯಗಳಲ್ಲಿ ನಿಮ್ಮ ಮಾತೆ ನನ್ನ ಮಾತು. ಶ್ರೀಕರ್ ಮದ್ವೆ ವಿಷಯದಲ್ಲಿ ಮಾತ್ರ ನನ್ನ ಮಾತೆ ಶಾಸನ. ಹೀಗೆ ನಾನು ಹೇಳಿದಾಗ್ಲೆಲ್ಲ ನನ್ನಲ್ಲಿ ನಿನಗೆ ಅಹಂಕಾರ ಕಾಣಿಸುತ್ತೆ. ನನಗೆ ಮಾತ್ರ ಊರಿಗೆ ಕೊಟ್ಟಿರೋ ಮಾತು ಮಾತ್ರನೇ ಕಾಣಿಸುತ್ತೆ. ಶ್ರೀಕರ್ ಮಾವನ್ ಜೊತೆಗೆ ನಿನ್ನ ಮದುವೆನ್ ಬಿಟ್ಟು ಇನ್ನೇನಾದ್ರೂ ಕೇಳು, ಕ್ಷಣದಲ್ಲಿ ಮಾಡ್ಬಿಡ್ತೀನಿ. ಶ್ರೀಕರ್ ಮಾವನ ಬಿಟ್ಟು ನಂಗೆ ಇನ್ನೇನು ಬೇಕಾಗಿಲ್ಲ. ಅದಂತೂ ನೀನು 1,00,000 ಸಲ ಕೇಳಿದ್ರೂ ನಡೆಯೋದಿಲ್ಲ. ಸಾರಿ. ನಮ್ಮನೆ ನಿಮ್ಗಿನ್ನೊಂದ್ಸಲ ಹೇಳ್ತಿದ್ದೀನಿ, ನೆನ್ಪಿಟ್ಕೊಳ್ಳಿ. ಅಪ್ಪ ಅಮ್ಮ ನಮ್ಮನ್ನು ನೋಡಿ ಬೈದ್ರೆ ಕೋಪ ಮಾಡ್ಕೋಬೇಡಿ. ಯಾಕಂದ್ರೆ ಜೀವನ ಪೂರ್ತಿ ತ್ಯಾಗ ಮಾಡೋ ಅಪ್ಪಂಗೆ, ಜೀವನನೇ ತ್ಯಾಗ ಮಾಡಿರೋ ಅಮ್ಮಂಗೆ ಹೇಳ್ತೀರಾ ಮಗ ಮದುವೆ ಮಾಡ್ಕೊಂಡ್ರೆ ಯಾವ ತಂದೆ ತಾಯಿ ಆದರೂ ನೋವಲ್ಲಿ 4 ಮಾತು ಮಾತಾಡ್ತಾರೆ. ದೂರ ಮಾಡ್ಕೊಂಡಿರೋ ನನ್ನಂಥವ್ರಿಗೆ ಅಪ್ಪ ಅಮ್ಮನ ಬೆಲೆ ಏನು ಅಂತ ಗೊತ್ತಾಗತ್ತೆ. ಅದಕ್ಕೆ ಹುಷಾರಾಗಿ ಮಾತಾಡ್ರಿ. ಇವತ್ತು ಕೋಪದಲ್ಲಿ ಅವ್ರು ನಮ್ಮ ಮೇಲೆ ಕೈ ಮಾಡಿಕೊಂಡ್ರು, ನಾಳೆ ಅದೇ ಕೈಯಲ್ಲಿ ಆಶೀರ್ವಾದ ಪಡ್ಕೊಳ್ಳೋಣ, ಸರಿನಾ? ನಿನಗೆ ಅಸಲಿ ವಿಷಯ ಗೊತ್ತಿಲ್ಲ, ಅದಕ್ಕೆ ನೀನು ಒಳ್ಳೆತನದಲ್ಲಿ ಮಾತಾಡ್ತಾ ಇದೀಯ. ಆ ವಿಷಯ ಹೇಳ್ದೆ ಅಂದ್ರೆ ನೀನು ಭಯ ಪಡ್ತೀಯ. ಆದ್ರೆ ಈಗ ನಿನ್ನ ಹತ್ರ ಹೇಳಕ್ಕಾಗಲ್ಲ. ಏನ್ ಹಾಗೆ ನೋಡ್ತಿದ್ದೀರಾ? ಏನಿಲ್ಲ, ಒಳಗಡೆ ನಡಿ, ಹೋಗೋಣ. ಇಲ್ಲಿ ಕೊಡಿ.
ಕಾಣಿಸ್ತಿಲ್ಲ. ಹೊರಗಡೆ ಹೋಗಿದಾರಾ? ಇದು ನನ್ನ ಫ್ರೆಂಡ್ ಗೆಸ್ಟ್ ಹೌಸ್ ಅವನಿ. ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ? ಬಾ. ಕೂತ್ಕೋ. ರಿಲ್ಯಾಕ್ಸ್. ಮನೆ ಹತ್ರ ಪರಿಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ. ಸಡನ್ ಆಗಿ ಅವ್ರ ಮುಂದೆ ಹೋಗೋದಕ್ಕಿಂತ ನಡೆದಿರೋದನ್ನೆಲ್ಲ ಸೆನ್ಸಿಟಿವ್ ಆಗಿ ಹೇಳಿ ಆಮೇಲೆ ಕಾಣಿಸ್ಕೊಳ್ಳೋದು ಒಳ್ಳೇದು. ಎಲ್ಲರಿಗೂ ನಿಜ ಹೇಳಿ ನೀನನ್ನು ಕರ್ಕೊಂಡು ಹೋಗ್ತೀನಿ. ನಾನು ಬರೋವರೆಗೂ ನೀನಿಲ್ಲೇ ಇರು. ಇಲ್ಲಿ ನಿನಗೆ ಏನೂ ಪ್ರಾಬ್ಲಮ್ ಆಗದಿರೋ ಹಾಗೆ ನಾನು ಅರೇಂಜ್ ಮಾಡ್ತೀನಿ, ಸರಿನಾ? ನಾನು ಹೋಗಿ ಬರ್ತೀನಿ. ಅದಲ್ಲ ರೀ, ಏನಾದರೂ ಎಮರ್ಜೆನ್ಸಿ ಇದ್ರೆ ಲ್ಯಾಂಡ್ಲೈನಿಂದಾನೇ ಕಾಲ್ ಮಾಡು. ಹೊರಡ್ಲಾ? ಬೇಗ ಬಂದ್ಬಿಡಿ. ಸರಿ. ಯಾಕೆ ಕಣ್ಣೀರು? ಚಿಕ್ಕ ವಯಸ್ಸಿಂದಲೂ ನಾನು ಕಣ್ಣೀರಲ್ಲೇ ಬದುಕಿದ್ದೀನಿ. ನೀವು ಬಂದ್ಮೇಲೆ ಅವು ಆನಂದ ಬಾಷ್ಪಗಳಾಯಿತು. ನೀವು ನನಗೆ ಶಾಶ್ವತವಾಗಬೇಕು, ಶಾಪ ಅಂತೂ ಆಗಬಾರ್ದು. ಶುಭವಾರ್ತೆ ಜೊತೆಗೆ ವಾಪಸ್ ಬನ್ನಿ, ನಿಮಗೋಸ್ಕರ ಕಾಯ್ತಿರ್ತೀನಿ.
ಓಕೆ. ವೇದವತಿ, ಹಾ ಪುರೋಹಿತರು ಫೋನ್ ಮಾಡಿದ್ರು. ಬರ್ತಿದ್ದೀನ್ರಿ. ಮಕ್ಕಳನ್ನೆಲ್ಲ ಬೇಗ ಹೊರಗಡೆ ಬನ್ನಿ ಅಂತ ಒಂದ್ ಕೂಗ್ ಹಾಕಿ. ನಮ್ ಮಗಳ ಜೊತೆ ನಡಿಬೇಕಾಗಿರೋ ಮದುವೆ ಯಾರೋ ದಾರಿಲಿ ಹೋಗೋ ದಾಸೈನ್ ಮಗಳ ಜೊತೆ ನಡೆಯೋ ಹಾಕಾಣ್ತಿದೆ. ನಿಶ್ಚಿತಾರ್ಥಕ್ಕೆ ನಾವು ಬರಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳೋದ್ ಬಿಟ್ಟು ನೀನೇನು ಚಕ ಚಕ ಅಂತ ರೆಡಿಯಾಗಿ ಹೋಗ್ತಿದ್ಯಾ? ಹೌದು ಅಪ್ಪ, ನನ್ಗೂ ಅದೇ ಅರ್ಥ ಆಗ್ತಿಲ್ಲ. ಜೊತೆಗೆ ನಮ್ಮನ್ ಕೂಡ ಬಲವಂತವಾಗಿ ರೆಡಿ ಆಗು ಅಂತಿದ್ದಾರೆ. ಅಲ್ಲಿಗೆ ನಾವು ಹೋಗ್ಬೇಕು. ನಿಶ್ಚಿತಾರ್ಥನ ಹಾಳು ಮಾಡೋದಕ್ಕೆ ಒಂದು ಸಣ್ಣ ಅವಕಾಶ ಸಿಕ್ಕಿದ್ರು ನಾವದನ್ನ ಉಪಯೋಗಿಸ್ಕೋಬೇಕು. ಏನ್ರಿ, ಸೀರೆ, ಒಡವೆ, ನಿಶ್ಚಿತಾರ್ಥ ಉಂಗ್ರ ಎಲ್ಲ ಬಂದಿದೆ ರೀ. ಶ್ರೀಕರ್ ಒಬ್ಬನ್ ಬರ್ಬೇಕಷ್ಟೆ. ಅವನಿಗೆ ಫೋನ್ ಮಾಡಿದ್ರಾ? ನೀನ್ ಮಾರ್ನಿಂಗ್ ಮಾತಾಡಿ ಮುಹೂರ್ತ ಟೈಮ್ ಕೂಡ ಫಿಕ್ಸ್ ಮಾಡಿದ್ಮೇಲೆ ಬಂದ್ಬಿಡ್ತಾನ್ ಬಿಡು. ಅನವಶ್ಯಕವಾಗಿ ನಾವು ಟೆನ್ಷನ್ ಕೊಡಬಾರ್ದು. ಸರಿ ರೀ. ವಸಂತ, ಎಲ್ರೂ ರೆಡಿ ಆದ್ರಾ? ಅಮ್ಮ ಕರೀತಿದ್ದಾಳೆ, ಹೋಗೋಣವಾ? ಅತ್ತೆ ಅಂತ ಜಾತಕ ಇರುವಂತ ಹುಡುಗಿ ಈ ಮನೆಗ್ ಸೊಸೆಯಾಗಿ ಬರಬಾರ್ದು ಅಂತ ಕೇಳ್ಕೊಂಡಿದ್ದೆ. ಆದ್ರೂ ಸರಿ, ಅಂತಹ ಸಂಬಂಧನೇ ಸೆಟ್ ಆಗಿದೆ. ತುಂಬಾ ಡಿಸಪಾಯಿಂಟ್ ಆಗಿದೆ. ಬಂದ್ರೆ ನಷ್ಟ ಏನು, ಬರ್ಲಿಲ್ಲ ಅಂದ್ರೆ ಲಾಭ ಏನು? ಗೌರವ. ದೊಡ್ಡ ಸೊಸೆ ಆಗಿರೋ ನನಗೆ ಸಿಗ್ಬೇಕಾಗಿರೋ ಗೌರವ ಸಿಗ್ತಾ ಇಲ್ಲ. ಹೊಸ ಸೊಸೆ ಬಂದು ನಿನ್ ತಾಯಿ ತಲೆ ಮೇಲೆ ಕುತ್ಕೊಂಡ್ಲು ಅಂದ್ರೆ ನನ್ ಸ್ಥಾನ ನಿನ್ ತಾಯಿ ಕಾಲ್ ಹತ್ರ ಬಂದ್ಬಿಡುತ್ತೆ. ಲಾವಣ್ಯ, ಹೊರಗಡೆ ಬಾಮ್ಮ. ಯಾವ್ದಾಗ್ಬೇಕು ಅಂತ ಹಣೆಯಲ್ಲಿರುತ್ತೋ ಅದೇ ಆಗುತ್ತೆ. ಹೋಗೋಣ ಬಾ, ನಡಿ. ಇಬ್ಬರಿಗೂ ಚೆನ್ನಾಗಿ ಹೊಂದಾಣಿಕೆ ಆಗಿದೆ ಅಲ್ವಾ ರೀ? ಹೌದು. ಶ್ರೀಕರ್ ಇನ್ನೂ ಬಂದೇ ಇಲ್ಲ. ಹುಡುಗಿನ ಕೊನೆ ಪಕ್ಷ ಫೋಟೋಲು ಕೂಡ ಅವ್ನು ನೋಡಿಲ್ಲ. ಅಷ್ಟು ಬೇಗ ನೀವಾಗ್ಲೇ ಈಡು ಜೋಡು ಕೂಡಿದೆ ಅಂತಿದ್ದೀರಾ. ನಿಶ್ಚಿತಾರ್ಥದವರೆಗೂ ತಗೊಂಡು ಹೋಗಿದ್ದೀರಾ. ಅತ್ತೆ, ನೀವೊಂದು ಗಮನಿಸಿದ್ರೋ ಇಲ್ವೋ, ಶ್ರೀ ನಿಮ್ ಕಾಲ್ಸ್ಗೆ ತುಂಬಾ ಬೇಗ ರಿಯಾಕ್ಟ್ ಆಗ್ತಾ ಇದ್ದ. ಎಷ್ಟು ದೂರ ಹೋದ್ರು ನಿಮ್ ಕಣ್ಮುಂದೆನೆ ಇರೋ ಹಾಗೆ ಗಂಟೆ ಗಂಟೆಗೆ ಟಚಲ್ಲೇ ಇರ್ತಿದ್ದ. ಬಟ್ ಚೆನ್ನೈಗೆ ಹೋದಾಗಿಂದ ಗಮನಿಸ್ತಾನೇ ಇದ್ದೀನಿ, ಏನೋ ವ್ಯತ್ಯಾಸ ಕಾಣಿಸ್ತಾ ಇದೆ. ವ್ಯತ್ಯಾಸನ ಅಂದ್ರೆ ಏನು ಅಂತ ಕ್ಲಿಯರ್ ಆಗಿ ಹೇಳಮ್ಮ. ಯಾರ ಜೊತೆನಾದ್ರೂ ಲವಲ್ ಬಿದ್ದಿರೋದೇನಾದ್ರೂ ಆಗಿದ್ಯಾ ಅನ್ನೋದೇ ನನ್ನ ಅನುಮಾನ. ಶ್ರೀಕರ್ ಜೀವನದಲ್ಲಿ ಜಾತಕ ಅನ್ನೋ ಮಾತಿಗೆ ಬೆಲೆ ಇದೆಯೇ ಹೊರತು ಪ್ರೀತಿ ಅನ್ನೋ ಪದಕ್ಕೆ ಜಾಗ ಇಲ್ಲ.